ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಕಾಲೇಜ್ಗೆ ಹೋಗುವಂತೆ ರೆಡಿ ಆಗೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಆದರೂ ಅರಿನೇ ರೆಕಾರ್ಡ್ ತೊಗೋಬೇಕು ಅಂದ್ಬಿಟ್ಟು ಇಬ್ಬರು ಹೋಗಿ ರೆಕಾರ್ಡ್ ತೊಗೊಂಡು ಲೈಮ್ ಸೋಡಾ ಕುಟ್ಕೊಂಡು ಮತ್ತೆ ಕಾಲೇಜಿಗೆ ಬಸ್ ಹತ್ತಿದ್ವಿ. ಮೊದಲೇ ಲೇಟ್ ಆಗಿದೆ ಅಂತ ಅನ್ಕೊಂತಿದ್ರೆ ಇವಳು ನೋಡಿದ್ರೆ ಹಾಸ್ಟೆಲ್ ಒಳಗಡೆ ಬೇರೆ ಹೋಗ್ಬೇಕು ಅಂತ ಅಂದ್ಲು. ಫಸ್ಟು ಹೇಳ್ಕೊಂಡು ಹೋದ್ಲು, ಆಮೇಲೆ ಬಿಟ್ಬಿಟ್ಟೆ ಹೋಗ್ಬಿಟ್ಲು. ನೀನು ಒಬ್ಬ ಫ್ರೆಂಡ್ ಏನೋ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಈಚೆ ಬಂದ್ರೆ ಕ್ಯಾಂಪಸ್ ತುಂಬಾ ಪಿಯೋರೇ ಕಾಣಿಸ್ತಾ ಇದ್ರು. ನಮ್ ದೀಪಿಗೆ ಊಟ ತಿನ್ಸಿದ್ ನೋಡಿ ಹೆಂಗ್ ಅನಿಸ್ತು ಅಂದ್ರೆ, ಕ್ಲಾಸಲ್ಲಿ ಕುತ್ಕೊಂಡು ನಿದ್ದೆ ಮಾಡಿ ಸಾಕಾಗಿ ಹೊಟ್ಟೆ ಹಸಿದಿತ್ತು ಅಂತ ಈಚೆ ಬಂದು ಪಾನಿಪುರಿ ತಿನ್ಕೊಂಡು ಬಸ್ ಸ್ಟಾಪಿಗೆ ಬಂದ್ರೆ ಅರಿಣಿ ಈ ತರ ಮಾಡ್ತಾ ಕೂತಿದ್ಲು. ಮಾಡಕ್ಕೇನು ಕೆಲಸ ಇಲ್ಲ ಅಂತ ಜೆಪ್ಟೋದಲ್ಲಿ ಅದು ಇದು ನೋಡ್ಕೊಂಡು ಕೂತಿದ್ಲು. ಗಾಯತ್ರಿ ಟಾಕೀಸ್ ಹತ್ರ ಬಂದ್ರೆ ಅಪ್ಪು ಪೋಸ್ಟರ್ ನೋಡಿ 28 ವರ್ಷ ಆದ್ಮೇಲೆ ಎಷ್ಟು ಕ್ರೇಜ್ ಇದೆ ಅಲ್ವಾ ಅಂತ ಅನ್ಕೊಂಡು ಮನೆ ಕಡೆ ಬಸ್ ಹತ್ಕೊಂಡು ಬಂದ್ರೆ ಫುಲ್ ಕ್ಲೌಡ್ಸ್ ಎಲ್ಲ ಫುಲ್ ಸಕ್ಕದಾಗಿ ಕಾಣಿಸ್ತಿತ್ತು. ಅದು ಅಲ್ಲದೆ ಇವತ್ತು ಊಟ್ಕಳಿಲ್ ಮಾರಿ ಹಬ್ಬ ಅಂತ ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ಅದಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆಗೆ ಬಂದ್ರೆ ನಮ್ಮಮ್ಮ ಗೋಬಿ ತಿಂದಿಟ್ಟಿದ್ರು, ಫುಲ್ ಟೈರ್ಡ್ ಆಗಿತ್ತು ಅಂತ ತಿಂದ್ಬಿಟ್ಟು ದಬ್ಬಾಕೊಂಡೆ. ಇಷ್ಟ ಆದ್ರೆ ಫಾಲೋ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.